ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಈ ಒಂದು ಮಧ್ಯಪ್ರಾಚ್ಯ ಇರಬಹುದು, ಕೊಲ್ಲಿ ರಾಷ್ಟ್ರಗಳಲ್ಲಿ ಮಹಾಯುದ್ಧನೇ ನಡೀತಾ ಇದೆ. ಒಂದ್ ರೀತಿ ಇದನ್ನ ತುಂಬಾ ಜನರು ಮೂರನೇ ಯುದ್ಧ ಅಂತಾನೆ ವಿಶ್ಲೇಷಣೆ ಮಾಡ್ತಿದ್ದಾರೆ. ಯಾವ ರೀತಿ ಅಂತಂದ್ರೆ ವಿಶ್ವದ ನಾಶಕ್ಕೆ ಈ ಒಂದು ಯುದ್ಧ ದಾರಿ ಮಾಡಿ ಕೊಡ್ತಿದೆ ಅನ್ನುವಂತ ಚರ್ಚೆಗಳಾಗ್ತಿದೆ. ಯಾಕೆ ವಿಚಾರಪ್ಪ ಅಂತಂದ್ರೆ, ಒಂದ್ ಕಡೆ ವಿಶ್ವದ ದೊಡ್ಡಣ್ಣ, ಶಸ್ತ್ರಾಸ್ತ್ರ ಪಡೆಯಲ್ಲಿ ಬಹಳಷ್ಟು ಶಕ್ತಿಶಾಲಿಯಾಗಿರುವಂತಹ ರಾಷ್ಟ್ರ ಅಂದ್ರೆ ಅದು ಅಮೆರಿಕ. ಶಸ್ತ್ರಾಸ್ತ್ರ ಪಡೆಗಳು, ಸೇನಾ ಪಡೆಗಳು, ಹೈಟೆಕ್ ಎಕ್ವಿಪ್ಮೆಂಟ್ಸ್ ಗಳೆಲ್ಲ ಇರುವಂತದ್ದು ಅಮೆರಿಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ. ಸೊ ಅಮೆರಿಕ ಏನಿದೆ, ಈಗಾಗಲೇ ಇಸ್ರೇಲ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇದೆ. ಸಪೋರ್ಟ್ ಅನ್ನ ಮಾಡಿ ಇರಾನ್ ವಿರುದ್ಧ ಯುದ್ಧವನ್ನ ಸಾರಿದೆ. ಸೊ ಇರಾನ್ ಕೂಡ ಅಷ್ಟೇ, ಅಮೆರಿಕ ಬರ್ಲಿ, ಅದ್ರ ಅಪ್ಪನೇ ಬರ್ಲಿ, ನಾವು ಯುದ್ಧವನ್ನ ಮಾತ್ರ ನಿಲ್ಲಿಸಲ್ಲ ಅಂತ ಹೇಳಿದೆ. ಯಾಕಂದ್ರೆ ಅವರ ಸರ್ವೋಚ್ಚ ನಾಯಕ ಆದಂತಹ ಅಯತುಲ್ಲಾ ಖಮೇನಿಯ ಹತ್ಯೆ ಆಗಿದೆ. ಸೊ ಹತ್ಯೆ ಆದ್ಮೇಲೆ ಇನ್ನು ನಮ್ಗೆ ಉಳಿದಿರೋದು ಏನು? ಸರ್ವೋಚ್ಚ ನಾಯಕನೇ ಕಳ್ಕೊಂಡ ಮೇಲೆ ನಾವ್ ಇನ್ನೇನ್ ಮಾಡು ಇಲ್ಲವೇ ಮಾಡಿ ಅನ್ನೋ ರೀತಿ ನಾವು ಯುದ್ಧವನ್ನ ನಿಲ್ಲಿಸೋದಿಲ್ಲ, ಯುದ್ಧವನ್ನ ಮುಂದುವರಿಸ್ತೀವಿ. ಇಲ್ಲಿವರೆಗೂ ನಾವು ಮಾಡಿರುವಂತದ್ದು ನಮ್ಮ ನಾಗರಿಕರ, ನಮ್ಮ ದೇಶದ ರಕ್ಷಣೆ ಮಾತ್ರ. ಅಂದ್ರೆ ಯಾವಾಗ ದಾಳಿ ಆಗತ್ತೆ ನಾವು ಅದಕ್ಕೆ ಪ್ರತಿದಾಳಿಯನ್ನ ಮಾಡಿದೀವಿ ಹೊರತು ನಾವು ಯುದ್ಧವನ್ನ ಸಾರಿಲ್ಲ. ಯುದ್ಧ ಸಾರಿದ್ರೆ ನೀವು ತತ್ತರಿಸಿ ಹೋಗ್ತೀರಾ, ಪತ್ರಗಟ್ಟು ಹೋಗ್ತೀರಾ ಅಂತ ಹೇಳ್ಕೊಂಡು ಇರಾನ್ ಕೂಡ ವಾರ್ನಿಂಗ್ ಅನ್ನ ಮಾಡ್ತಿದೆ. ಬಟ್ ಎಲ್ಲ ಯುದ್ಧಗಳ ಮಧ್ಯದಲ್ಲಿ ವ್ಯವಹಾರದ ವಿಚಾರದಲ್ಲಿ ವಿಶ್ವದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ತಿದೆ. ಒಂದ್ ಕಡೆ ಭಾರತದಲ್ಲಿ ಗೃಹ ಬಳಕೆಯ ಅಡುಗೆ ಅನಿಲ ಏನಿದೆ, ಗ್ಯಾಸ್ ಏನಿದೆ, 65 ರೂಪಾಯಿ ಏರಿಕೆ ಆಗಿರೋದು ಒಂದ್ ಕಡೆ. ಅದ್ರ ಜೊತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗತ್ತೆ ಅನ್ನುವಂತಹ ಮಾತುಗಳಿತ್ತು. ಬಟ್ ಸದ್ಯಕ್ಕಂತೂ ಇಳಿಕೆ ಆಗಿಲ್ಲ. ಬಟ್ ಇದೇ ರೀತಿ ಈಗಾಗಲೇ 9 ದಿನ ತನಕ ಯುದ್ಧ ಮುಂದುವರೆದಿದೆ. ಸೊ ಇದೇ ರೀತಿ ಮುಂದೆ ಯುದ್ಧ ಕೂಡ ಮುಂದುವರಿಯುವಂತಹ ಚಾನ್ಸಸ್ 90% ಅಷ್ಟಿದೆ. ಯಾಕಂದ್ರೆ ಒಂದ್ ಕಡೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಮೇಲೆ ಯುದ್ಧವನ್ನ ಯಾಕೆ ಸಾರಿದೆ ಅಂತಂದ್ರೆ, ಓವರ್ ಆಲ್ ಟೇಕ್ ಓವರ್ ಕಂಟ್ರೋಲ್ ಅನ್ನು ಮಾಡ್ಕೊಳ್ಳೋಕೆ ಇರಾನ್ ಸರ್ಕಾರ ಬಿಡ್ತಾ ಇಲ್ಲ. ಈ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಿದ್ದೆ ಓವರ್ ಆಲ್ ಆಗಿ ಇವರನ್ನ ಟೇಕ್ ಓವರ್ ಮಾಡಬೇಕು ಅಂತ ಇರಾನ್ ವಿರುದ್ಧ ದಾಳಿಗಳನ್ನ ಮಾಡ್ತಾನೆ ಇದ್ದಾರೆ. ಸೊ ಇಲ್ಲಿ ಟ್ರಂಪ್ ಕೂಡ ಹೇಳ್ತಿರುವಂತದ್ದು ಏನಪ್ಪಾ ಅಂತಂದ್ರೆ, ನಿಮ್ಮ ಅಧ್ಯಕ್ಷರನ್ನ ಪ್ರಧಾನಿಯಾಗಿ ಅಥವಾ ಸರ್ವೋಚ್ಚ ನಾಯಕನನ್ನಾಗಿ ನೇಮಕ ಮಾಡ್ತೀರಂತಂದ್ರೆ ನನ್ನ ಬಳಿ ನೀವು ವ್ಯಕ್ತಿ ಯಾರು ಅಂತ ಹೇಳಿ ಹೇಳ್ಬಿಟ್ಟು ನಾವು ಓಕೆ ಅಂದ್ರೆ ಮಾತ್ರ ನೀವು ಆಯ್ಕೆ ಮಾಡ್ಬೇಕು ಅಂತ ಹೇಳ್ಕೊಂಡು ಟ್ರಂಪ್ ಕೂಡ ಒಂದ್ ಕಡೆ ಹೇಳಿಕೆಯನ್ನು ಕೊಡ್ತಿದ್ದಾನೆ. ಬಟ್ ಇದು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಅಡುಗೆ ಅನಿಲ ಏರಿಕೆ ಆಗಿದೆ, ಅದ್ರ ಜೊತೆಗೆ ಸಪ್ಲೈ ಕೂಡ ಆಗುವಂಥದ್ದು ಕಮ್ಮಿ ಆಗ್ತಿದೆ. ಹರ್ಮುಜ್ ಜಲಸಂಧಿ, ಸೊ ವಿಶ್ವದಲ್ಲೇ 30% ಅಷ್ಟು ವ್ಯವಹಾರ ಆಗುವಂಥದ್ದು ಈ ಒಂದು ಹರ್ಮುಜ್ ಜಲಸಂಧಿ ಮೂಲಕ ಮಾತ್ರ. ಅತಿ ಹೆಚ್ಚು ವ್ಯವಹಾರ ರಫ್ತಾಗುವಂಥದ್ದು ಈ ಹರ್ಮುಜ್ ಜಲಸಂಧಿಯನ್ನೇ. ಸೊ ಈ ಹರ್ಮುಜ್ ಜಲಸಂಧಿಯ ಭಾಗದಲ್ಲಿ ಇರಾನ್ ಇರೋದ್ರಿಂದ ಇರಾನ್ ಏನ್ ಮಾಡಿದೆ, ಈ ಹರ್ಮುಜ್ ಜಲಸಂಧಿಯನ್ನ ಟೋಟಲಿ ಕ್ಯಾಪ್ಚರ್ ಮಾಡ್ಕೊಂಡಿದೆ, ಅವರ ಅಂಡರ್ ಕಂಟ್ರೋಲ್ ಅಲ್ಲಿ ಇದೆ. ಸೊ ಈಗ ಏನಾಗುತ್ತೆ ಅಂತಂದ್ರೆ, ಈಗ ಆಲ್ರೆಡಿ ಇರಾನ್ಗಿರುವಂತಹ ಶಸ್ತ್ರಾಸ್ತ್ರಗಳು, ಸೇನಾಪಡೆ, ವಾಯುಪಡೆಯನ್ನ ಬಿಟ್ಟು ಇನ್ನೊಂದು ವೆಪನ್ ಅಂತಂದ್ರೆ ಅದು ಹರ್ಮುಜ್ ಜಲಸಂಧಿ. ನಾವು ಹರ್ಮುಜ್ ಅನ್ನ ಬಂದೇ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ವಿಶ್ವದಲ್ಲಿ ಅಲ್ಲೋಲವೇ ಸೃಷ್ಟಿಯಾಗಿ ಹೋಗ್ಬಿಡುತ್ತೆ. ಈಗ ಆಲ್ರೆಡಿ ಹಂಗಾಗಿದೆ. ಕೊಲ್ಲಿ ರಾಷ್ಟ್ರಗಳಿಂದ ಯಾವುದೇ ವಸ್ತು ರಫ್ತಾಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ಕೊಂಡು ಈಗಾಗಲೇ ಇರಾನ್ ಹೇಳಿದೆ. ನಮ್ಮ ಭಾರತದ ಹಡಗು ಕೂಡ ಒಂದೆರಡು ಅಲ್ಲಿ ಸ್ಟ್ರಕ್ ಆಗಿದೆ. ಈಗಾಗಲೇ ಒಂದು ವಿದೇಶಿ ಹಡಗುವನ್ನು ಒಡಿಸ್ ಮಾಡಿದೆ ಇರಾನ್. ಅದ್ರ ಜೊತೆಗೆ ಅದರಲ್ಲಿ 3 ಜನ ಭಾರತೀಯರು ಕೂಡ ಇದ್ರು ಅನ್ನುವಂತ ಮಾಹಿತಿ ಇದೆ. ಸೊ ಅದೇ ರೀತಿ ಇರಾನ್ ಏನ್ ಮಾಡಿದೆ, ಮೊನ್ನೆ ಅಷ್ಟೇ ಬೇರೆ ರಾಷ್ಟ್ರಗಳಿಗೆ ಕ್ಷಮೆ ಕೇಳಿದೆ, ನಿಮ್ಮ ಮೇಲೆ ಅಟ್ಯಾಕ್ ಮಾಡುವಂತ ಉದ್ದೇಶ ನಮ್ದಾಗಿರ್ಲಿಲ್ಲ ಅಂತ ಹೇಳಿದೆ. ಬಟ್ ಭಾರತದದಿರ್ಬಹುದು, ಇನ್ನು ಕೆಲವೊಂದು ರಾಷ್ಟ್ರಗಳ ಹಡಗುಗಳಿಗೆ ಹರ್ಮುಜ್ ಜಲಸಂಧಿ ಮೂಲಕ ಸಂಚಾರ ಸುಸ್ಥಿರವಾಗಿ ನೀವು ಆರಾಮ್ಸೆ ನೀವು ಹೋಗ್ಬೋದು, ನಿಮ್ಮ ಹಡಗುಗಳ ಮೇಲೆ ನಾವು ಅಟ್ಯಾಕ್ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಇರಾನ್ ಹೇಳಿದೆ. ಸೊ ಹಾಗಾಗಿ ಮೇಲ್ನೋಟಕ್ಕೆ ಏನಂತಂದ್ರೆ ಭಾರತಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಬಟ್ ಇನ್ ಕೇಸ್ ಇದೇ ರೀತಿ ಯುದ್ಧ ಮುಂದುವರಿಯಿತು ಅಂತಂದ್ರೆ ಹರ್ಮುಜ್ ಜಲಸಂಧಿ ಬಳಿ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ದಾಳಿ ತೀವ್ರತರವಾಯಿತು ಅಂತಂದ್ರೆ ಈ ರಫ್ತಾಗುವಂತಹ, ಆಮದಾಗುವಂತಹ ವಸ್ತುಗಳ ಏನಿದೆ, ಡಿಮ್ಯಾಂಡ್ ಏನಿದೆ ನಮ್ಮ ಭಾರತದಲ್ಲೂ ಕೂಡ ಅದರಲ್ಲಿ ಬೆಲೆಯಲ್ಲಿ ಏರುಪೇರು ಆಗುವಂಥದ್ದು. ರಸಗೊಬ್ಬರಗಳಲ್ಲೂ ಕೂಡ ಈಗ ಮಧ್ಯಪ್ರಾಚ್ಯ ಇರ್ಬೋದು, ಕೊಲ್ಲಿ ರಾಷ್ಟ್ರಗಳಿರ್ಬೋದು, ರಷ್ಯಾ ಈ ಭಾಗದ ರಸಗೊಬ್ಬರವನ್ನು ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾರತಕ್ಕೆ ಆಮದು ಮಾಡ್ತಾರೆ. ಸೊ ಇಲ್ಲೂ ಕೂಡ ಪ್ರೈಸ್ ವೇರಿ ಆಗಿದೆ. ಭಾರತದ ಪಕ್ಕದಲ್ಲೇ ಇರುವಂತದ್ದು ಇರಾನ್, ಅತಿ ಹೆಚ್ಚು ದೂರ ಇಲ್ಲ, 2 ರಾಷ್ಟ್ರ ದಾಟಿದ್ರೆ ಸಾಕು ಅಲ್ಲಿ ಇರಾನ್ ಇರುವಂತದ್ದು. ಭಾರತದ ಮೇಲೆ ಪಾಕಿಸ್ತಾನ ಇದೆ, ಪಾಕಿಸ್ತಾನದ ಮೇಲೆ ಅಫ್ಘಾನಿಸ್ತಾನ ಇದೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ 2ರ ಬಾರ್ಡರ್ ಅನ್ನು ಕೂಡ ಇರಾನ್ ಹಂಚ್ಕೊಂಡಿದೆ. ಸೊ ಈ 2 ಬಾರ್ಡರ್ಗಳು ಕೂಡ ಇರಾನ್ ಅಂಟ್ಕೊಂಡಿರುವಂತದ್ದು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ್ದು. ಸೊ ಹಾಗಾಗಿ ಇದರ ಎಫೆಕ್ಟ್ ಏನಿದೆ ಪಾಕಿಸ್ತಾನದಲ್ಲಿ ತಡ್ತಾ ಇದೆ. ಯಾಕಂದ್ರೆ ಪಾಕಿಸ್ತಾನದಲ್ಲಿ 1 ಲೀಟರ್ ಪೆಟ್ರೋಲ್ ನ ಬೆಲೆ ಏನಿದೆ 320 ಚಿಲ್ಲರಿ ಆದ್ರೆ 1 ಲೀಟರ್ ಡೀಸೆಲ್ ನ ಬೆಲೆ 336 ರೂಪಾಯಿಗೆ ತಲುಪಿದೆ. ಅಂದ್ರೆ ಅಲ್ಲಿ ಆಲ್ರೆಡಿ ಈಗಾಗಲೇ ಬಹಳಷ್ಟು ಫೈನಾನ್ಷಿಯಲಿ ಜನರು ಡೌನ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅಲ್ಲಿರುವಂತಹ ಕರೆನ್ಸಿಗೆ ವ್ಯಾಲ್ಯೂ ಇಲ್ಲ ಅನ್ನೋ ರೀತಿ ಆಗಿದೆ. ಒಂದು ಪ್ಯಾಕೆಟ್ ಬಿಸ್ಕೆಟ್ ಏನಿದೆ 5 ರೂಪಾಯಿಗೆ ಇಲ್ಲಿ ಸಿಗುವಂತಹ ಬಿಸ್ಕೆಟ್ ಅಲ್ಲಿ 25 ರೂಪಾಯಿ, 30 ರೂಪಾಯಿ, 35 ರೂಪಾಯಿಗೆ ಮಾರಾಟ ಆಗ್ತಿದೆ. ಅಂಥ ಪರಿಸ್ಥಿತಿ ಅಲ್ಲಿರುವಂಥದ್ದು.
ಸೊ ಅಲ್ಲಿ ಈಗ ಹಣದುಬ್ಬರ ಆಗ್ತಾ ಇರುವಂತದ್ದು ವೇರಿ ಆಗ್ತಾ ಇದೆ. ಅದ್ರ ಜೊತೆಗೆ ಪೆಟ್ರೋಲ್ ರೇಟ್ ಕೇಳಿ ನಿಜವಾಗ್ಲೂ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. 1 ಲೀಟರ್ ಪೆಟ್ರೋಲ್ ನ ಬೆಲೆ 326 ರೂಪಾಯಿಗೆ ತಲುಪಿದೆ. ಸೊ ಅಲ್ಲಿನ ಕೇಸ್ 326 ರೂಪಾಯಿದಿಂದ 600 ರೂಪಾಯಿಗೆ ತಲುಪಿದ್ರೆ ನಮ್ಮ ಭಾರತದಲ್ಲಿ 200-300 ಗಡಿ ದಾಟುವಂತ ಚಾನ್ಸಸ್ ಜಾಸ್ತಿ ಆಗಿರಬಹುದು ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ಫಿನಿಶ್ ಮಾಡ್ತಾ ಇದ್ದೀನಿ. ನೋಡೋಣ ಈ ಯುದ್ಧ ಎಲ್ಲಿವರೆಗೂ ಹೋಗುತ್ತೆ ಅಂತ. ಇದೇ ರೀತಿ ಇದು ಯುದ್ಧ ಮುಂದುವರೆದ್ರೆ ಮಾತ್ರ ವಿಶ್ವದಲ್ಲಿ ಅಲ್ಲೋಲ ಕಲ್ಲೋಲ ಆಗೋದಂತೂ ಪಕ್ಕ, ಹಣದುಬ್ಬರ ಆಗುವಂಥದ್ದು ಪಕ್ಕ, ರೂಪಾಯಿನ ವ್ಯಾಲ್ಯೂ ಡೌನ್ ಆಗುವಂಥದ್ದು 100% ಪಕ್ಕ. ಅದ್ರ ಜೊತೆಗೆ ಕೆಲವೊಂದು ವಸ್ತುಗಳ ರೇಟ್ ಕೂಡ ದುಬಾರಿ ಆಗ್ಬೋದು. ಅದ್ರ ಜೊತೆಗೆ ಪೆಟ್ರೋಲ್, ಡೀಸೆಲ್, ಅದ್ರ ಜೊತೆಗೆ ರಸಗೊಬ್ಬರಗಳು, ಕೆಲವೊಂದು ಆಮದು ಮಾಡ್ಕೊಳ್ಳುವಂತಹ ವಸ್ತುಗಳು ಕೂಡ ದುಬಾರಿ ಆಗುತ್ತೆ. ಅದ್ರ ಜೊತೆಗೆ ಹಣದುಬ್ಬರ ಆಗುವಂತ ಚಾನ್ಸಸ್ ಇಲ್ಲೂ ಕೂಡ ಜಾಸ್ತಿ ಇದೆ. GDP ದರ ಕೂಡ ಕುಸಿಯೋ ಚಾನ್ಸಸ್ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.